ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅನ್ನೋದು ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಆದಷ್ಟು ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಉನ್ನತ ಲಾಭ, ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಆದಷ್ಟು ಈ ಒಂದು ಸರಳವಾದ ವಿಧಿವಿಧಾನಗಳನ್ನು ನೀವು ಮಾಡಿಕೊಳ್ಳಿ. ತುಂಬಾನೇ ನೀವು ಹಾಕಿದ ಕಣ್ಣೀರಿಗೆ ನಿಮಗೆ ಈ ತಕ್ಕ ಪ್ರತಿಫಲ, ಶುಭಗಳಿಗೆ ಶುಭ ದಿನ ಅನ್ನೋದು ನಿಮಗೆ ಕೂಡಿ ಬರುತ್ತೆ. ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ಶ್ರಮ ಪಡುತ್ತಿದ್ದರೂ ಸೂಕ್ತ ಪ್ರತಿಫಲ ಸಿಗುತ್ತಿಲ್ಲವೇ? ಪ್ರತಿಯೊಂದು ಕೆಲಸದಲ್ಲೂ ಕೊನೆಯ ಕ್ಷಣದಲ್ಲಿ ಅಡೆತಡೆಗಳು ಎದುರಾಗುತ್ತಿವೆಯೇ? ನಂಬಿದ ಜನರಿಂದಲೇ ಮೋಸ, ಆರ್ಥಿಕ ಮುಗ್ಗಟ್ಟು, ಸಾಲದ ಸುಳಿ ಹಾಗೂ ಸಂಬಂಧಗಳಲ್ಲಿ ಬಿರುಕುಗಳನ್ನು ಎದುರಿಸಿ ನೀವು ಮಾನಸಿಕವಾಗಿ ಜರ್ಜರಿತರಾಗಿದ್ದೀರಾ. ಚಿಂತಿಸಬೇಡಿ, ಏಕೆಂದರೆ ಬ್ರಹ್ಮಾಂಡದ ಅತ್ಯಂತ ಪ್ರಭಾವಶಾಲಿ ಮತ್ತು ನ್ಯಾಯಾಧಿಪತಿ ಎನ್ನಿಸಿಕೊಂಡ ಶನಿದೇವನು ತನ್ನ ಅತ್ಯಂತ ಮಹತ್ವದ ಚಲನೆಯನ್ನು ಆರಂಭಿಸಿದ್ದಾನೆ. ಜುಲೈ 27ರಿಂದನೇ ಆರಂಭಗೊಂಡು ಡಿಸೆಂಬರ್ 11ರವರೆಗೆ, ಅಂದರೆ ಬರೋಬ್ಬರಿ 138 ದಿನಗಳ ಕಾಲ ಶನಿದೇವನು ವಕ್ರ ನಡಿಗೆಯಲ್ಲಿ ಸಂಚರಿಸಲಿದ್ದಾನೆ. ಸಿಂಹರಾಶಿ ಮತ್ತು ಸಿಂಹ ಲಗ್ನದ ಜಾತಕದವರಿಗೆ ಈ ಒಂದು 138 ದಿನಗಳು ನಿಮ್ಮ ಇಡೀ ಜೀವನದ ಚಿತ್ರಣವನ್ನೇ ಬದಲಾಯಿಸಲಿದೆ. ಇದು ಬರೀ ಸಾಮಾನ್ಯ ಜ್ಯೋತಿಷ್ಯ ಫಲಾಫಲವಲ್ಲ, ನಿಮ್ಮ ಜೀವನದ ರಿಪೇರಿ ಮತ್ತು ಯಶಸ್ಸಿನ ಹೊಸ ಒಂದು ಅಧ್ಯಾಯ ಅಂತಲೇ ಅನ್ಬಹುದು. ಶನಿ ವಕ್ರಿಗೋಚಾರದ ಜ್ಯೋತಿಷ್ಯ ತತ್ವ ಮತ್ತು ಸಿಂಹರಾಶಿಯ ಮೇಲಿನ ಒಂದು ಪ್ರಭಾವ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನನ್ನ ಕಾರ್ಯಕಾರಕ, ಈ ಧರ್ಮರಕ್ಷಕ ಹಾಗೂ ಕರ್ಮಫಲದಾತ ಎಂದು ಕರಿತೀವಿ. ಯಾವುದೇ ಗ್ರಹವು ವಕ್ರಿಯಾದಾಗ, ಅಂದರೆ ನೇರ ನಡಿಗೆಯನ್ನ ಬಿಟ್ಟು ಹಿಮ್ಮುಖವಾಗಿ ಚಲಿಸುವಂತೆ ತೋರಿದಾಗ, ಆ ಗ್ರಹದ ಶಕ್ತಿ ಮತ್ತು ಪ್ರಭಾವ 100 ಪಟ್ಟು ಹೆಚ್ಚಾಗುತ್ತೆ. ಕ್ರೂರ ಅಥವಾ ಪಾಪಗ್ರಹಗಳು ವಕ್ರಿಯಾದಾಗ ಮಾನವನ ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ತೀವ್ರವಾದ ಬದಲಾವಣೆಗಳ ಬಿರುಗಾಳಿಯನ್ನೇ ಎಬ್ಬಿಸುತ್ತೆ. ಈ ಜ್ಯೋತಿಷ್ಯದ ತತ್ವಗಳ ಪ್ರಕಾರ ವಕ್ರಿಗ್ರಹವು ತನ್ನ ಹಿಂದಿನ ಮನೆಯ ಪ್ರಭಾವವನ್ನು ಜಾತಕನಿಗೆ ನೀಡಲು ಪ್ರಾರಂಭಿಸುತ್ತೆ. ಇದರ ಜೊತೆಗೆ ಕೇತುವಿನ ಷಡಾಷ್ಟಕ ಯೋಗದ ಈ ಒಂದು ದುಷ್ಟ ಭಾವಗಳು ಈಗ ನಿಧಾನವಾಗಿ ಕಡಿಮೆಯಾಗುತ್ತಾ ಬರಲಿವೆ. ಸಿಂಹರಾಶಿಯ ಒಡೆಯ ಸೂರ್ಯದೇವ. ಸೂರ್ಯ ಮತ್ತು ಈ ಶನಿ ಪರಸ್ಪರ ಶತ್ರುಗ್ರಹಗಳಾಗಿದ್ದರೂ ಶನಿಯ ಈ ಒಂದು ವಕ್ರಿಗೋಚಾರವು ಸಿಂಹರಾಶಿಯವರಿಗೆ ಆಂತರಿಕ ಜಾಗೃತಿ ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತೆ. ಈ ಪರ್ಸನಲ್ ಮ್ಯಾನೇಜ್ಮೆಂಟ್ ಹಾಗೂ ಈ ಒಂದು ಆತ್ಮಾವಲೋಕನ 138 ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ಮೊದಲ ಮತ್ತು ಅತಿ ದೊಡ್ಡ ಬದಲಾವಣೆ ಎಂದರೆ ನಿಮ್ಮ ಒಂದು ಪರ್ಸನಲ್ ಮ್ಯಾನೇಜ್ಮೆಂಟು. ಇಲ್ಲಿಯವರೆಗೆ ನೀವು ಇತರರಿಗಾಗಿ ಬದುಕಿದ್ದೀರಿ. ಕುಟುಂಬದ ಒಂದು ಜವಾಬ್ದಾರಿ, ಈ ಪ್ರೀತಿ, ಪ್ರೇಮ, ಸ್ನೇಹಿತರ ಬಾಂಧವ್ಯ ಎಂದು ಎಲ್ಲರಿಗೂ ಆದ್ಯತೆಯನ್ನ ನೀಡಿ ನಿಮ್ಮ ಸ್ವಂತ ಜೀವನವನ್ನ, ನಿಮ್ಮ ಆಸೆಗಳನ್ನ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ನಿರ್ಲಕ್ಷಿಸಿದ್ದೀರಿ. ಆದರೆ ಶನಿ ವಕ್ರಿಯಾದ ಕ್ಷಣದಿಂದ ನಿಮ್ಮ ಆಲೋಚನಾ ಶೈಲಿಯೇ ಸಂಪೂರ್ಣ ಬದಲಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಈಗ ಮೊದಲ ಪ್ರಶ್ನೆ ಮೂಡುವುದು, ನನ್ನ ಸಮಯ ಮತ್ತು ಹಣ ಎಲ್ಲಿ ಪೋಲಾಗುತ್ತಿದೆ? ನನ್ನ ಕೆಲಸದಾಳುಗಳು ಅಥವಾ ಕೆಲಸಗಾರರು ನನಗೆ ನಿಜವಾಗಿಯೂ ನಿಷ್ಠೆಯಿಂದ ಇದ್ದಾರೆಯೇ, ಅಥವಾ ನನ್ನಿಂದ ಲಾಭ ಪಡೆಯುತ್ತಿದ್ದಾರೆಯೇ? ನನ್ನ ದಿನನಿತ್ಯದ ವೇಳಾಪಟ್ಟಿ ಮತ್ತು ಉದ್ಯೋಗದ ನಿರ್ವಹಣೆ ಸರಿಯಾಗಿದೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ನೀವು ಸ್ವತಃ ನಿರ್ದಾಕ್ಷಿಣ್ಯ ಕ್ರಮಗಳಿಗೆ ಮುಂದಾಗ್ತೀರಾ. ನಿಮ್ಮ ಒಂದು ಬಿಸ್ನೆಸ್ ಅಥವಾ ಮನೆಯಲ್ಲಿ ನಿಮಗೆ ನಷ್ಟ ಉಂಟು ಮಾಡುತ್ತಿರುವ, ಸರಿಯಾಗಿ ಕೆಲಸ ಮಾಡದ ವ್ಯಕ್ತಿಗಳನ್ನು ಅಥವಾ ಕೆಲಸಗಾರರನ್ನು ನಿರ್ದಾಕ್ಷಿಣ್ಯವಾಗಿ ಹೊರಹಾಕುತ್ತೀರಿ. ಅತಿಯಾದ ಭಾವುಕತೆಗೆ ಒಂದು ವಿದಾಯ, ಈ ವೃತ್ತಿ ಷರತ್ತಿಗೆ ಆದ್ಯತೆ. ಸಿಂಹರಾಶಿಯವರು ಹುಟ್ಟಿನಿಂದಲೇ ರಾಜಪ್ರಭುತ್ವದ ಗುಣ ಹೊಂದಿದವರು. ಯಾರಾದರೂ ಬಂದ ತಕ್ಷಣ ಕರಗಿ ಹೋಗುವುದು, ಉದಾರವಾಗಿ ಸಹಾಯ ಮಾಡುವುದು ನಿಮ್ಮ ಸ್ವಭಾವ.
ಆದರೆ ಕಳೆದ 1.5 ವರ್ಷದಲ್ಲಿ ಅನುಭವಿಸಿದ ಮೋಸಗಳು ನಿಮ್ಮನ್ನ ಬದಲಿಸಿವೆ. ಈ ಒಂದು ವಕ್ರಿ ಶನಿಯ ಪ್ರಭಾವದಿಂದಾಗಿ ಈ ಪಾಲುದಾರಿಕೆಯ ಒಂದು ಉದ್ಯೋಗ, ನೀವು ಉದ್ಯೋಗ ಅಥವಾ ಬಿಸ್ನೆಸ್ನಲ್ಲಿ ಯಾರಿಗಾದರೂ ಹಣ ಹೂಡಿಕೆ ಮಾಡಿ ಅವರು ನಿಮ್ಮ ಲಾಭವನ್ನು ಅನುಭವಿಸುತ್ತಾ ನಿಮಗೆ ನಷ್ಟ ತೋರುತ್ತಿದ್ದರೆ ಸಾಕು, ನಿಲ್ಲಿಸಿ. ಈ ಒಂದು ಪಾಲುದಾರಿಕೆಯಿಂದ ನಾನು ಹೊರಬರುತ್ತೇನೆ ಎಂದು ನೇರವಾಗಿ ಹೇಳಿ ಹಣ ವಾಪಸ್ ಪಡೆಯುವ ನಿರ್ಧಾರ ಮಾಡ್ತೀರಾ. ನೀವು ಯಾವುದೋ ಒಂದು ಕಂಪನಿ ಅಥವಾ ಮಾಲೀಕರ ಅಡಿಯಲ್ಲಿ ಈ ರಾತ್ರಿ ಹಗಲು ಕಷ್ಟಪಟ್ಟು ದುಡಿಯುತ್ತಿದ್ರು. ನಿಮಗಿರಬೇಕಾದ ಅರ್ಹತೆ, ಗೌರವ ಮತ್ತು ಸೂಕ್ತ ವೇತನ ಸಿಗುತ್ತಿಲ್ಲವಾದರೆ ಇನ್ನು ಮುಂದೆ ಸಹಿಸುವುದಿಲ್ಲ. ಮುಖದ ಮೇಲೆಯೇ ಹೇಳ್ತೀರ ನೀವು, ನನ್ನ ಶ್ರಮಕ್ಕೆ ಇಲ್ಲಿ ಬೆಲೆಯಿಲ್ಲ, ನನ್ನ ದಾರಿ ನಾನು ನೋಡಿಕೊಳ್ತೇನೆ ಎಂದು ಹೊರಬರುವ ಧೈರ್ಯ ತೋರುತ್ತೀರಿ. ಅಂದರೆ ಪ್ರೀತಿ, ಸಂಬಂಧಗಳು ಮತ್ತು ಉದ್ಯೋಗದ ವಿಷಯದಲ್ಲಿ ಇನ್ನು ಮುಂದೆ ಭಾವುಕತೆಗೆ ಜಾಗ ಇಲ್ಲ. ನಿಮ್ಮ ಪ್ರಥಮ ಆದ್ಯತೆ ನನ್ನ ಜೀವನ, ನನ್ನ ಯಶಸ್ಸು ಮತ್ತು ನನ್ನ ಆರ್ಥಿಕ ಈ ಒಂದು ಸ್ವಾವಲಂಬನೆ ಮಾತ್ರ. ಈ ಕೋಪ, ನಿರಾಶೆ ಮತ್ತು ಒಂದು ಹಳೆಯ ಬಾಕಿ ಕೆಲಸಗಳ ಈ ಒಂದು ಮರುಚೇತನ, ಈ ದಿನಗಳಲ್ಲಿ ನಿಮ್ಮಲ್ಲಿ ಒಂದು ಮುಖ್ಯವಾದ ಬದಲಾವಣೆ ಕಂಡುಬರುತ್ತಿರಬಹುದು. ಸಣ್ಣ ಸಣ್ಣ ವಿಷಯಕ್ಕೂ ತೀವ್ರವಾದ ಕೋಪ ಬರುವುದು, ಕಿರಿಕಿರಿ ಉಂಟಾಗುವುದು ಅಥವಾ ಇದ್ದಕ್ಕಿದ್ದಂತೆ ಸಂಪೂರ್ಣ ಮೌನಕ್ಕೆ ಜಾರುವುದು. ಅನೇಕರು ನಿಮ್ಮ ಈ ಒಂದು ಮೌನವನ್ನು ನೋಡಿ ನೀವು ಹೆದರಿದ್ದೀರಿ ಅಥವಾ ಸೋತು ಹೋಗಿದ್ರಿ ಎಂದು ಭಾವಿಸಬಹುದು. ಆದರೆ ಸತ್ಯವೇ ಬೇರೆ. ಸಮುದ್ರವು ರಭಸವಾಗಿ ಅಪ್ಪಳಿಸುವ ಮೊದಲು ಹೇಗೆ ಶಾಂತವಾಗಿ ಹಿಂತೆಗೆದುಕೊಳ್ಳುತ್ತದೆಯೋ ಹಾಗೆ ನೀವು ನಿಮ್ಮ ಜೀವನದಲ್ಲಿ ದೊಡ್ಡದೊಂದನ್ನು ಸಾಧಿಸಲು ಸಿದ್ಧರಾಗುತ್ತಿದ್ದೀರಾ. ಈ ವಕ್ರಿ ಶನಿಯು ನಿಮಗೆ ನೀಡುವ ಪ್ರಮುಖ ಶಕ್ತಿಗಳು ಎಂದರೆ ಈ ಸ್ಥಗಿತಗೊಂಡ ಕೆಲಸಗಳ ಒಂದು ಪುನರಾರಂಭ, ಕಳೆದ ಕೆಲವು ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ಹಣಕಾಸಿನ ಅಭಾವ ಅಥವಾ ಅಡೆತಡೆಗಳಿಂದ ನಿಂತು ಹೋಗಿದ್ದ ಒಂದು ಉದ್ಯೋಗ, ವ್ಯಾಪಾರ, ಜಮೀನು ವ್ಯವಹಾರ ಅಥವಾ ಈ ಒಂದು ಮನೆ ನಿರ್ಮಾಣ ಕೆಲಸಗಳನ್ನು ನೀವು ಮತ್ತೆ ಪೂರ್ಣ ಶಕ್ತಿಯೊಂದಿಗೆ ಪ್ರಾರಂಭಿಸುತ್ತೀರಿ. ಈ ಶತ್ರುಗಳ ಒಂದು ಉಡಾಯಿಸುವಿಕೆ, ನಿಮ್ಮನ್ನ ಮಾನಸಿಕವಾಗಿ ಹಿಂಸಿಸುತ್ತಿದ್ದ, ನಿಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ನಿಂದಿಸುತ್ತಿದ್ದ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹಾಳು ಮಾಡಲು ಯತ್ನಿಸುತ್ತಿದ್ದ ಶತ್ರುಗಳಿಗೆ ನೀವು ಇನ್ನು ಮುಂದೆ ಮಾತುಗಳಿಂದ ಅಲ್ಲ, ನಿಮ್ಮ ಸಾಧನೆಯಿಂದ ಮತ್ತು ನೇರವಾದ ನಿಲುವಿನಿಂದ ಉತ್ತರ ನೀಡ್ತೀರಾ. ಈ ಖಾಸಗಿ ಹಾಗೂ ಕಾನೂನು ಕಿರುಕುಳದಿಂದ ನಿಮಗೆ ಮುಕ್ತಿ. ಕಳೆದ 1.5 ವರ್ಷದಲ್ಲಿ ಸೃಷ್ಟಿಯಾಗಿದ್ದ ಸುಳ್ಳಾಗಿರಬಹುದು, ಈ ಕೋರ್ಟ್ ಕಚೇರಿ ಪ್ರಕರಣಗಳು, ಕಾನೂನು ತೊಡಕುಗಳು ಹಾಗೂ ತೆರಿಗೆ ಸಂಬಂಧಿತ ತೊಂದರೆಗಳಿಂದ ಶನಿದೇವನು ನಿಮ್ಮನ್ನು ಸುರಕ್ಷಿತವಾಗಿ ಹೊರತರೋದು. ಸಾಲದ ಮುಕ್ತಿ ಮತ್ತು ಆರ್ಥಿಕ ಯೋಜನಾ ಶಕ್ತಿ. ಸಿಂಹರಾಶಿಯವರ ಪ್ರಸ್ತುತ ಜೀವನದ ಅತ್ಯಂತ ದೊಡ್ಡ ಆತಂಕ ಎಂದರೆ ಸಾಲ. ಈ ಹೋಮ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನು, ಈ ವಾಹನ ಸಾಲ ಅಥವಾ ವ್ಯಾಪಾರಕ್ಕಾಗಿ ಮಾಡಿದ ಸಾಲಗಳು ನಿಮ್ಮನ್ನು ರಾತ್ರಿ ನಿದ್ರೆ ಮಾಡದಂತೆ ತಡೆಯುತ್ತಿರಬಹುದು. ಈ ಹೊಸ ಉದ್ಯೋಗ ಅಥವಾ ಬಿಸ್ನೆಸ್ ಪ್ರಾರಂಭಿಸೋಣ ಎಂದರೆ ಕೈಯಲ್ಲಿ ಬಿಡಿಗಾಸಿನ ಬಂಡವಾಳವಿಲ್ಲದ ಪರಿಸ್ಥಿತಿ ನಿಮ್ಮದಾಗಿರಬಹುದು. ಇದಕ್ಕೆ ಮುಖ್ಯ ಕಾರಣ ನೀವು ಕಳೆದ ಈ 1.5 ವರ್ಷದಲ್ಲಿ ಇತರರಿಗೆ ನಿಮ್ಮ ಸ್ವಂತ ಆದಾಯದಿಂದ ನೀವು ಈ ಒಂದು ಬಾಗಿ ನಮಸ್ಕರಿಸಿ ಸಹಾಯ ಮಾಡಿದ್ರಿ. ಆದರೆ ನೀವು ಸಂಕಷ್ಟದಲ್ಲಿದ್ದಾಗ ಆ ಸಾಲ ಪಡೆದ ವ್ಯಕ್ತಿಗಳು ನಿಮ್ಮ ಕಡೆ ತಿರುಗಿಯೂ ನೋಡಿಲ್ಲ. ಈ ಒಂದು 138 ದಿನಗಳಲ್ಲಿ ಶನಿದೇವನು ನಿಮ್ಮ ಕಣ್ಣು ತೆರೆಸಲಿದ್ದಾನೆ. ನೀವು ಉಚಿತವಾಗಿ ಅಥವಾ ಭಾವುಕರಾಗಿ ಇತರರಿಗೆ ನೀಡುತ್ತಿದ್ದ ಹಣಕಾಸಿನ ಸಹಾಯವನ್ನು ತಕ್ಷಣವೇ ಸ್ಥಗಿತಗೊಳ್ತೀರ. ನನ್ನ ದುಡಿಮೆ, ನನ್ನ ಕುಟುಂಬ ಮತ್ತು ನನ್ನ ಸಾಲ ತೀರಿಸುವುದು ಪ್ರಥಮ ಆದ್ಯತೆ ಎಂದು ಸ್ಪಷ್ಟವಾಗಿ ನಿರ್ಧರಿಸುತ್ತೀರಿ. ಮುಂಬರುವ 138 ದಿನಗಳಲ್ಲಿ ನಿಮ್ಮ ಅನಗತ್ಯ ವೆಚ್ಚಗಳನ್ನು ಸಂಪೂರ್ಣವಾಗಿ ಕಡಿತಗೊಳಿಸಿ ನಿಮ್ಮ ಬ್ಯಾಂಕ್ ಸಾಲಗಳನ್ನು ಹಂತ ಹಂತವಾಗಿ ಈ ಒಂದು ಚುಕ್ತಾ ಮಾಡಲು ಕಠಿಣ ಆರ್ಥಿಕ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತೀರ. ಶನಿಯು ವಕ್ರಿಯಾದಾಗ ಪ್ರತಿಯೊಂದು ರೂಪಾಯಿಯ ಮೌಲ್ಯವು ನಿಮಗೆ ತಿಳಿಯುತ್ತೆ ಮತ್ತು ಹಣವನ್ನು ಉಳಿಸುವ ಹಾಗೂ ಗಳಿಸುವ ತೀವ್ರ ತೃಷೆ ನಿಮ್ಮಲ್ಲಿ ಜಾಗೃತವಾಗುತ್ತೆ. ಈ ಒಂದು ಪ್ರಯಾಣಗಳು ಸಾರ್ವಜನಿಕ ಗೌರವ ಮತ್ತು ಸಂಬಂಧಗಳ ಒಂದು ಸತ್ಯಾಸತ್ಯತೆ. ಶನಿದೇವನ ಈ ಒಂದು ಚಲನೆಯು ನಿಮ್ಮ ಜೀವನದಲ್ಲಿ ಸುದೀರ್ಘ ಪ್ರಯಾಣದಲ್ಲಿ ಹೆಚ್ಚಿಸಲಿದೆ. ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಕೆಲಸವನ್ನು ನೀವೇ ಸ್ವತಃ ನಿಂತು
ಆಳವಾಗಿ ಪರಿಶೀಲಿಸಿ ಪ್ರಯಾಣವನ್ನು ಬೆಳೆಸಿ ಪೂರ್ಣಗೊಳಿಸುತ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಅಥವಾ ರಹಸ್ಯ ಸಂಬಂಧಗಳಿಗೆ ಜಾಗ ಅನ್ನೋದು ಇರಲ್ಲ. ನೀವು ಯಾವುದಾದರೂ ತಪ್ಪು ಅಥವಾ ಹಾನಿಕಾರಕ ಸಂಬಂಧದಲ್ಲಿದ್ದರೆ ಅದರಿಂದ ಸ್ವತಃ ದೂರವಾಗ್ತೀರಾ. ಈ ದಾಂಪತ್ಯ ಜೀವನದಲ್ಲಿ ಸರಿಪಡಿಸಲಾಗದ ಬಿರುಕುಗಳು ಇದ್ದರೆ ವಿಚ್ಛೇದನ ಅಥವಾ ಪ್ರತ್ಯೇಕತೆಯಂತಹ ಕಠಿಣ ಮತ್ತು ಈ ಒಂದು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಈಗ ಒಂದೇ ಗುರಿ ಇರೋದು, ನಾವು ಸಮಾಜದಲ್ಲಿ ಸಫಲರಾಗಬೇಕು ಮತ್ತು ಆರ್ಥಿಕವಾಗಿ ಶಕ್ತಿಯುತರಾಗಬೇಕು. ನೀವು ಸಮಾಜದಲ್ಲಿ ಹೊಸ ರೂಪದಲ್ಲಿ ಹೊರಹೊಮ್ಮುತ್ತೀರಿ. ನಿಮ್ಮ ಮೇಲೆ ಹೊರಿಸಲಾಗಿದ್ದ ತಪ್ಪು ಆರೋಪಗಳು ಕಳೆದು ನಿಮ್ಮ ಸಾರ್ವಜನಿಕ ವರ್ಚಸ್ಸು ಮತ್ತು ಪಬ್ಲಿಕ್ ಇಮೇಜ್ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೆಯಲಿದೆ. ಮಾತು, ಸಂಯಮ ಮತ್ತು ಹಳೆಯ ತಪ್ಪುಗಳಿಂದ ಕಲಿತ ಒಂದಷ್ಟು ಪಾಠಗಳು. ಸಿಂಹ ರಾಶಿಯವರೇ, ಈ ಒಂದು ಶನಿ ವಕ್ರೀಕಾಲದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಆಗುವ ಮತ್ತೊಂದು ಅತ್ಯಂತ ಶಕ್ತಿಶಾಲಿ ಪರಿವರ್ತನೆ ಎಂದರೆ ನಿಮ್ಮ ಈ ಒಂದು ವಾಕ್ ಶುದ್ಧಿ ಹಾಗೂ ಮಾತುಗಳ ಮೇಲಿನ ನಿಯಂತ್ರಣ. ಇಂದಿನ ದಿನಗಳಲ್ಲಿ ನಿಮ್ಮ ಕೋಪ ಮತ್ತು ಅಹಂಕಾರ ಯಾವ ಹಂತಕ್ಕೆ ತಲುಪಿತೆಂದರೆ ನೀವು ಯಾರಿಗೆ ಏನು ಮಾತನಾಡುತ್ತಿದ್ದೀರಿ ಎನ್ನುವ ಅರಿವೇ ನಿಮಗಿರುತ್ತಿರಲಿಲ್ಲ. ಇದರಿಂದಾಗಿ ನಿಮ್ಮ ಆಪ್ತರು ಹಾಗೂ ಸ್ನೇಹಿತರು ನಿಮ್ಮಿಂದ ದೂರವಾದರು. ಆದರೆ ಶನಿದೇವನು ನಿಮಗೆ ಗತಕಾಲದ ನೆನಪುಗಳನ್ನು ಮತ್ತೆ ತಂದುಕೊಟ್ಟು ಅತ್ಯಂತ ಜಾಣತನವನ್ನು ಕಲಿಸುತ್ತಾನೆ. ನಿಮ್ಮ ಜೀವನದ ಇತಿಹಾಸವನ್ನು ಒಮ್ಮೆ ಹಿಂತಿರುಗಿ ನೋಡಿ. 2011ರಲ್ಲಿ ಯಾರೋ ನಿಮ್ಮನ್ನು ಅತಿಯಾಗಿ ಹೊಗಳಿದರು. ಅವರ ಮಾತು ನಂಬಿ ನೀವು ಬೀದಿಗೆ ಬರುವಂತಾಯಿತು. ಅದೇ 2015ರಿಂದ 17ರ ನಡುವೆ ಮತ್ತೆ ಆತ್ಮೀಯರಂತೆ ನಟಿಸಿ ನಿಮ್ಮನ್ನು ಬಳಸಿಕೊಂಡ್ರು. ನೀವು ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ರಿ. ಅದೇ 2020ರಿಂದ 21ರಲ್ಲಿ ಮತ್ತೆ ಅದೇ ತಪ್ಪು ಮರುಕಳಿಸಿತು. ನಿಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಹಣಕಾಸಿನ ರೂಪದಲ್ಲಿ ಬಳಸಿಕೊಂಡ್ರು. ಕೊನೆಗೆ ನಿಮಗೆ ಮಾನಸಿಕ ಖಿನ್ನತೆ, ಒತ್ತಡ ಹಾಗೂ ಅಪವಾದಗಳನ್ನು ಕೊಟ್ಟು ಜಾರಿಕೊಂಡ್ರು. ಆದರೆ ಈಗ ವಕ್ರೀಶನಿಯು ನಿಮ್ಮನ್ನು ಚಾಣಾಕ್ಷ ಹಾಗೂ ಗಂಭೀರ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ. ಇನ್ನು ಮುಂದೆ ಯಾರೇ ಬಂದು ನಿಮ್ಮನ್ನು ಅತಿಯಾಗಿ ಹೊಗಳಿದ್ರು ನೀವು ಅವರ ಮಾತಿಗೆ ಮರುಳಾಗುವುದಿಲ್ಲ. ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ಯೋಚಿಸಿ ಲೆಕ್ಕಾಚಾರ ಹಾಕಿ ಇಡ್ತೀರಾ. ಈ ವ್ಯಾಪಾರದ ಒಂದು ವಿಸ್ತರಣೆ, ನಂಬಿಕಸ್ಥರ ಆಗಮನ ಹಾಗೂ ಭವಿಷ್ಯದ ಒಂದಷ್ಟು ಬಾಗಿಲುಗಳು. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಕಷ್ಟದ ದಿನಗಳು ಶಾಶ್ವತವಲ್ಲ, ಆದರೆ ಕಷ್ಟದ ದಿನಗಳಲ್ಲಿ ಕಲಿತ ಪಾಠಗಳು ಶಾಶ್ವತ. ಕಳೆದ 1.5 ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳು ಬರೀ ತೊಂದರೆಗಳಲ್ಲ, ಅದು ನಿಮ್ಮ ಜೀವನದ ಅತೀ ದೊಡ್ಡ ರಿಪೇರಿಯ ಒಂದು ಕೆಲಸ. 138 ದಿನಗಳಲ್ಲಿ ಶನಿದೇವನು ನಿಮಗೆ ನೀಡಲಿರುವ ಅಭೂತಪೂರ್ವ ಯಶಸ್ಸಿನ ಹಾದಿಗಳು ಇಲ್ಲಿವೆ. ಈ ವ್ಯಾಪಾರ ಮತ್ತು ಉದ್ಯೋಗದ ಒಂದು ವಿಸ್ತರಣೆ. ನಿಮ್ಮ ವ್ಯಾಪಾರದಲ್ಲಿ ಹೊಸ ನಂಬಿಕಸ್ಥ ಪಾಲುದಾರರು ಸೇರ್ಪಡೆಯಾಗಲಿದ್ದಾರೆ. ನಿಮ್ಮ ಒಂದು ಬಿಸ್ನೆಸ್ನ ನೂತನ ಶಾಖೆಗಳನ್ನು ತೆರೆಯಲು ಸೂಕ್ತ ಅವಕಾಶಗಳು ಒದಗಿ ಬರುತ್ತವೆ. ನಿಮ್ಮ ಕೆಲಸವನ್ನು ಬಿಟ್ಟು ಹೋಗಿದ್ದ ಹಳೆಯ ಸಮರ್ಥ ಕೆಲಸಗಾರರು ಮತ್ತೆ ನಿಮ್ಮಲ್ಲಿಗೆ ವಾಪಸ್ ಬರ್ತಾರೆ. ಈ ವಿದೇಶಿ ಯೋಗ ಹಾಗೂ ಹೊಸ ಒಂದು ಪ್ರಾಜೆಕ್ಟ್. ನಿಮ್ಮ ಉದ್ಯೋಗ ಅಥವಾ ಬಿಸ್ನೆಸ್ ವಿದೇಶಗಳಿಗೂ ವಿಸ್ತರಿಸುವ ಬಲವಾದ ಯೋಗ ಇದೆ. ದೂರದ ಪ್ರಯಾಣಗಳು ಅಥವಾ ವಿದೇಶಿ ಸಂಪರ್ಕಗಳಿಂದ ಅಪಾರ ಧನಲಾಭವಾಗುತ್ತೆ. ಪ್ರೀತಿ ಮತ್ತು ಮದುವೆ. ನಿಮ್ಮ ಪ್ರೀತಿಯಲ್ಲಿ ನಿಜವಾದ ನಂಬಿಕೆ ಇದ್ದರೆ ಅದು ಹೆತ್ತವರ ಸಮ್ಮತಿಯೊಂದಿಗೆ ವಿವಾಹದ ಹಂತಕ್ಕೆ ತಲುಪುತ್ತೀರಾ. ಕೇವಲ ಭಾವನಾತ್ಮಕವಾಗಿದ್ದ ಸಂಬಂಧಗಳು ಈಗ ಅತ್ಯಂತ ವೃತ್ತಿಪರ ಹಾಗೂ ಜೀವನಕ್ಕೆ ಆಸರೆಯಾಗುವ ದೃಢ ಬಾಂಧವ್ಯವಾಗಿ ಬದಲಾಗುತ್ತೆ. ಹೊಸ ಯೋಜನೆಗಳಿಗೆ ಒಂದಷ್ಟು ಉದಯ. ನೀವು ಕಾಯುತ್ತಿದ್ದ ಬಹುದಿನಗಳ ಕನಸಿನ ಒಂದು ಪ್ರಾಜೆಕ್ಟ್ ಆಗಿರಬಹುದು ಅಥವಾ ನೂತನ ಉದ್ಯೋಗಕ್ಕೆ ಚಾಲನೆ ಸಿಗುತ್ತೆ. ಸಾಲಗಳಿಗೆ ಮುಕ್ತಿ, ಮಕ್ಕಳ ಶಿಕ್ಷಣ ಹಾಗೂ ಪ್ರಗತಿಯುತ್ತ ನಿಮ್ಮ ಗಮನ ಹರಿಯಲಿದ್ದು ಆರ್ಥಿಕ ಸ್ಥಿತಿ ಉನ್ನತ ಮಟ್ಟಕ್ಕೆ ಏರುತ್ತೆ. ಈ ಶನಿದೇವನ ಕೃಪೆಗಾಗಿ ಸರಳ ಹಾಗೂ ಅತ್ಯಂತ ಪ್ರಭಾವಶಾಲಿ ಪರಿಹಾರ. ಸಿಂಹರಾಶಿಯವರೇ, ಶನಿದೇವನು ನಿಮಗೆ ಶಿಕ್ಷಕನಂತೆ ಪಾಠ ಕಲಿಸಿ ಈಗ ಭೀಷ್ಮ ಪಿತಾಮಹನಂತೆ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಲು ಬಂದಿದ್ದಾನೆ. ಈ 138 ದಿನಗಳ ವಕ್ರೀಕಾಲದ ಶುಭ ಫಲಗಳನ್ನು 100 ಪಟ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಧನಾತ್ಮಕ ಶಕ್ತಿಯನ್ನು ಪಡೆಯಲು ಈ ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೇ ಮಾಡಿ. ಈ ಮಂತ್ರ ಜಪ ಪ್ರತಿದಿನ ಕನಿಷ್ಠ 108 ಬಾರಿ ಓಂ ಶನೇಶ್ವರಾಯ ನಮಃ
ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಶನಿವಾರದ ದೇವಸ್ಥಾನದ ಸೇವೆ. ಪ್ರತಿಯೊಂದು ಶನಿವಾರದಂದು ಸಾಯಂಕಾಲ 5ರಿಂದ 8 ಗಂಟೆಯ ನಡುವೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ. ಶನಿವಾರದಂದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕುತ್ತಾ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ಜಪಿಸಿ. ಸಕಾರಾತ್ಮಕ ಮನೋಭಾವ. ನಿಮ್ಮ ಸುತ್ತಲಿರುವ ಋಣಾತ್ಮಕ ಜನರಿಂದ ಸಂಪೂರ್ಣವಾಗಿ ದೂರವಿರಿ. ಯಾರಾದರೂ ನಿಮ್ಮನ್ನು ಕುಗ್ಗಿಸಲು ಯತ್ನಿಸಿದರೆ ನಿಮ್ಮ ಮೌನ ಹಾಗೂ ಸಾಧನೆಯಿಂದಲೇ ಅವರಿಗೆ ಉತ್ತರವನ್ನು ನೀಡಿ. ನೆನಪಿಡಿ, ಅಪಾರವಾದ ಈ ಒಂದು ದೌಲತ್ತು ಮತ್ತು ಯಶಸ್ಸು ನಿಮ್ಮ ಬಾಗಿಲು ತಟ್ಟಲು ಸಿದ್ಧವಾಗಿದೆ. ನಿಮ್ಮ ಸ್ವಂತ ಶಕ್ತಿ ಮತ್ತು ಶನಿದೇವನ ಅನುಗ್ರಹದ ಮೇಲೆ ನಂಬಿಕೆ ಇಟ್ಟು ನೀವು ಹೆಜ್ಜೆಯನ್ನು ಇಡಿ, ಮುನ್ನುಗ್ಗಿ. ಜೀವನ ಎಂಬ ಈ ಒಂದು ಸುಂದರ ಪಯಣದಲ್ಲಿ ಪ್ರತಿಯೊಂದು ದಿನವೂ ಹೊಸ ಭರವಸೆ, ಹೊಸ ಸವಾಲುಗಳು ಹಾಗೂ ಅಪ್ರಮೇಯ ಅವಕಾಶಗಳನ್ನು ಹೊತ್ತು ತರುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ಈ ದೃಷ್ಟಿಕೋನದಿಂದ ನೋಡಿದಾಗ ಗ್ರಹಗಳ ಚಲನೆ ಮತ್ತು ದಿನನಿತ್ಯದ ಆಲೋಚನೆಗಳು, ನಿರ್ಧಾರಗಳು ಮತ್ತು ಕರ್ಮಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತೆ. ಈ ಪ್ರತಿಯೊಬ್ಬ ಸಿಂಹರಾಶಿಯ ಜಾತಕರು ತಮ್ಮ ಮನಸ್ಸಿನಲ್ಲಿ ಈ ಧರಿಸಬೇಕಾದ ಪ್ರಮುಖ ವಿಚಾರವೆಂದರೆ ನಿಮ್ಮ ಆಸೆಗಳು ಮತ್ತು ಸಂಕಲ್ಪಗಳು ಅತ್ಯಂತ ಬಲವಿದ್ದಾಗ ಅವುಗಳನ್ನು ಈಡೇರಿಸಲು ಅಗತ್ಯವಿರುವ ದಿವ್ಯ ಶಕ್ತಿಯು ನಿಮ್ಮ ಅಂತರಾತ್ಮದಲ್ಲೇ ಜಾಗೃತಗೊಳ್ಳುತ್ತೆ. ಮಾನವನ ಜೀವನದಲ್ಲಿ ಕೆಲವೊಂದು ಹಂತಗಳು ಕೂಡ ಬರುತ್ತವೆ. ಅಲ್ಲಿ ಅವನು ತನ್ನ ಹಾದಿಯನ್ನು ಏಕಾಂಗಿಯಾಗಿಯೇ ಇಲ್ಲಿ ಕ್ರಮಿಸಬೇಕಾಗುತ್ತೆ. ಪ್ರತಿಯೊಂದು ಪಯಣದಲ್ಲೂ ಜೊತೆಯಾಗಿ ಸಾಗುವ ಸಹ ಪಯಣಿಗರು ಇರಲೇಬೇಕೆಂದು ಇಲ್ಲ. ಸವಾಲುಗಳು ಮತ್ತು ಸಮಸ್ಯೆಗಳು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಎದುರಾಗುತ್ತೆ. ಆದರೆ ಸಾಮಾನ್ಯ ವ್ಯಕ್ತಿಗೂ ಶ್ರೇಷ್ಠ ಸಾಧಕನಿಗೂ ಇರುವ ಪ್ರಮುಖ ವ್ಯತ್ಯಾಸವೆಂದರೆ ಸಾಮಾನ್ಯನು ಸಮಸ್ಯೆಯನ್ನೇ ನೆನೆದು ಅದರಲ್ಲಿ ಮುಳುಗಿ ಹೋಗ್ತಾನೆ. ಆದರೆ ಸಾಧಕನು ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಹುಡುಕಿ ಧೈರ್ಯವಾಗಿ ಮುನ್ನಡೆಯುತ್ತಾನೆ. ಅಂತೆಯೇ ಸರಿಯಾದ ನಿರ್ಧಾರ ಯಾವುದು ಎಂದು ಯೋಚಿಸುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ಒಂದು ನಿಶ್ಚಿತ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಒಂದು ಕಠಿಣ ಪರಿಶ್ರಮ ಹಾಗೂ ಪ್ರಾಮಾಣಿಕತೆಯಿಂದ ಆ ನಿರ್ಧಾರವನ್ನು ಸರಿ ಎಂದು ಜಗತ್ತಿಗೆ ಸಾಬೀತುಪಡಿಸುವುದು ನಿಜವಾದ ನಾಯಕತ್ವದ ಲಕ್ಷಣ. ಸಿಂಹರಾಶಿಯ ಅಧಿಪತಿಯಾದ ಸೂರ್ಯದೇವನ ಪ್ರಭಾವದಿಂದ ನಿಮ್ಮಲ್ಲಿ ಈ ನಾಯಕತ್ವದ ಗುಣ ಜನ್ಮತಃ ಇರುತ್ತೆ. ನೋಡಿದ್ರಲ್ಲ ಏನೆಲ್ಲ ಶುಭ ವಿಚಾರಗಳು ಅನ್ನೋದು. ಆದಷ್ಟು ಈ ಕಷ್ಟ ಅನ್ನೋದು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅದನ್ನ ನಾವು ಹೇಗೆ ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದು ನಿಮ್ಮಲ್ಲೇ ಇರುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಗಬೇಕು ಅನ್ನೋದಾದರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಈ ಮಾಹಿತಿ ಲಭಿಸುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.